ಸ್ನೇಹಿತರೆ, ಎಲ್ರಿಗೂ ನನ್ನ ನಮಸ್ಕಾರಗಳು. 17ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚಿನ ಹಾಡುಗಳನ್ನು ಹಾಡಿದ ಸ್ವರ ಸರಸ್ವತಿ ಗಾನ ಕೋಗಿಲೆ ಎಸ್ ಜಾನಕಿಯಮ್ಮನವರು ಅಮರರಾಗಿದ್ದಾರೆ. 88 ವರ್ಷದ ಜಾನಕಿಯಮ್ಮ ಮೈಸೂರಿನಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದರು. 4 ಬಾರಿ ರಾಷ್ಟ್ರ ಪ್ರಶಸ್ತಿ, 30 ಬಾರಿ ರಾಜ್ಯ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್. ಎಸ್ ಜಾನಕಿಯವರು ಸಂಗೀತವನ್ನು ಹೆಚ್ಚು ಕಲಿತವರಲ್ಲ, ಗಾಯನ ದೈವದತ್ತವಾಗಿ ಬಂದ ಕೊಡುಗೆಯಾಗಿತ್ತು. 1952ರಲ್ಲಿ ಅವರು ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಹಾಡನ್ನು ಹೇಳಿದ್ದರು. 2017ರಲ್ಲಿ ಮೈಸೂರಿನಲ್ಲಿ ಅವರು ಕೊನೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದರು. ಮೈಸೂರಿನ ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಜರುಗಿತ್ತು. ಅಂದೇ ಕಾರ್ಯಕ್ರಮದ ದಿನದಂದೇ ಜಾನಕಿಯಮ್ಮನವರು ಇದು ನನ್ನ ಕೊನೆಯ ಸಾರ್ವಜನಿಕ ಕಾರ್ಯಕ್ರಮ ಅಂತ ಕೂಡ ಹೇಳಿದ್ದರು. ಅವರ ಹಾಡುಗಳಲ್ಲಿ ಇಂದಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಂಥ ಹಾಡುಗಳಲ್ಲಿ ಕೆಲವು ಹಾಡುಗಳು ನನ್ನ ನೆನಪಿನ ಬುತ್ತಿಯಿಂದ ಬರುತ್ತೆ. ಅದರಲ್ಲಿ ಪೂಜಿಸಲೆಂದೇ ಹೂಗಳ ತಂದೆ ಇಂದು ಎನಗೆ ಗೋವಿಂದ, ನೀ ನಡೆವ ಹಾದಿಯಲ್ಲಿ ಮಗುವೇ ನಿನ್ನ ಹೂನಗೆ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ನಗು ನಗುತ್ತಾ ನೀ ಬರುವೆ. 70ರ ದಶಕದಲ್ಲಿ ಕನ್ನಡದ ಮಧುರ ಸಂಗಮ ಚಿತ್ರಕ್ಕಾಗಿ ತಾಯಿಯ ತಂದೆಯ ಎಂಬ ಹಾಡಿನ ಜಾನಕಿಯವರು ಮಗುವಿನ ಧ್ವನಿಯಲ್ಲಿ ಈ ಹಾಡನ್ನು ಹೇಳಿದ್ದರು. ಮಕ್ಕಳ ಹಾಗೆ ಧ್ವನಿ ಬದಲಾಯಿಸಿ ಹಾಡುವುದರಲ್ಲಿ ಅವರು ಸೈ ಎನಿಸಿಕೊಂಡಿದ್ದರು. ಮಕ್ಕಳ ಹಾಗೆ ಧ್ವನಿ ಬದಲಾಯಿಸುವುದು ಹದಿಹರಿಯದ ಹುಡುಗಿ, ಪ್ರೌಢ ಮಹಿಳೆ ಹಾಗೂ ವೃದ್ಧೆಯ ಧ್ವನಿಯಲ್ಲೂ ಕೂಡ ಅವರು ಅತ್ಯಂತ ಸಹಜವಾಗಿ ಹಾಡನ್ನು ಹೇಳ್ತಿದ್ರು. ಹಾಡಿನ ಹಿಂದಿರುವ ಸಾಹಿತ್ಯದ ಭಾವನೆಯನ್ನು ಪ್ರೇಮ, ವಿರಹ, ಭಕ್ತಿ, ಕರುಣೆ, ಹಾಸ್ಯ, ಶ್ರೋತೃಗಳ ಮನಮುಟ್ಟುವಂತೆ ಹಾಡನ್ನು ಹೇಳುತ್ತಿದ್ದರು. ಆಂಧ್ರದವರಾಗಿದ್ದರೂ ಕೂಡ ಕನ್ನಡದಲ್ಲಿ ಅವರು ಉಚ್ಚರಿಸುತ್ತಿದ್ದ ಪ್ರತಿ ಪದವು ಅಚ್ಚ ಕನ್ನಡದವರೇ ನಾಚಿಸುವಂತಿರುತ್ತಿತ್ತು. 1997ರಲ್ಲಿ ಪತಿ ರಾಮಪ್ರಸಾದ್ ಅವರನ್ನು ಕಳೆದುಕೊಂಡರು. ಈ ವರ್ಷದ ಆರಂಭದಲ್ಲಿ ಹೃದಯಾಘಾತದಿಂದ ಅವರ ಮಗ ಕೂಡ ನಿಧನರಾದರು. ಅವರಿಗೆ ಮಲ್ಲಿಗೆ ಹೂ ಮತ್ತು ರೇಷ್ಮೆ ಸೀರೆ ಬಹಳ ಇಷ್ಟವಾಗಿತ್ತು. ಅವರ ಪತಿಯ ಮರಣದ ನಂತರ ಅವರು ಮಲ್ಲಿಗೆ ಹೂವನ್ನು ಮುಡಿಯುವುದನ್ನು ಬಿಟ್ಟರು, ಬಣ್ಣ ಬಣ್ಣದ ರೇಷ್ಮೆ ಸೀರೆಗಳನ್ನು ಧರಿಸುವುದನ್ನು ಬಿಟ್ಟರು. ಅಂದಿನಿಂದ ಅವರು ಬಾರ್ಡರ್ ಕೂಡ ಇಲ್ಲದಂತಹ ಬಿಳಿ ವಸ್ತ್ರದೇ ಅವರ ವಸ್ತ್ರವಾಯಿತು. ಸಾರ್ವಜನಿಕ ಸಮಾರಂಭದಲ್ಲೆಲ್ಲ ಕೂಡ ದಿನನಿತ್ಯ ಜೀವನದಲ್ಲಿ ಅವರು ಬಿಳಿ ವಸ್ತ್ರ ಧರಿಸುವುದನ್ನು ಅಭ್ಯಾಸ ಮಾಡಿಕೊಂಡರು. ಅವರು ಹಾಡಿದಂತಹ ಇಷ್ಟು ಸಾವಿರ ಹಾಡುಗಳಲ್ಲಿ ಹೆಚ್ಚಿನ ಹಾಡುಗಳನ್ನು ಅವರು ಕನ್ನಡದಲ್ಲೇ ಅವರು ಹೇಳಿದ್ದು ಬಹಳ ವಿಶೇಷತೆ. ಅವರ ಕೊನೆಯ ದಿನಗಳನ್ನು ಕೂಡ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಅವರು ಕಳೆದರು. ಅವರ ಇಚ್ಛೆಯಂತೆ ಅವರ ದೇಹದ ಅಂತ್ಯ ಸಂಸ್ಕಾರವೂ ಕೂಡ ಮೈಸೂರಿನಲ್ಲೇ ನೆರವೇರುತ್ತೆ. ಎಂತಹ ಅಭಿಮಾನ! ಕನ್ನಡದವರಾಗಿ ಕನ್ನಡದವರಲ್ಲದ ಅವರು ಕನ್ನಡಿಗರಾಗಿ ಕನ್ನಡ ನೆಲದಲ್ಲಿ ಮಣ್ಣಾಗಬೇಕು ಅಂದರೆ ಅವರ ಕನ್ನಡ ಭಾಷಾ ವ್ಯಾಮೋಹ ಅಪರಿಮಿತವಾದದ್ದು. ಇಂತಹ ಕನ್ನಡದವರಲ್ಲದ ಕನ್ನಡತಿಯಾದಂತಹ ಎಸ್ ಜಾನಕಿಯಮ್ಮನವರು ಮತ್ತೊಮ್ಮೆ ಜನ್ಮವಂತ ಇದ್ದರೆ ಆ ಪರಮಾತ್ಮನು ಕನ್ನಡದವರಾಗೇ ಹುಟ್ಟಿಸಲಿ. ಕನ್ನಡದಲ್ಲೇ ಅವರು ಮತ್ತಷ್ಟು ಗೀತೆಗಳನ್ನು ಹಾಡಿ ಕನ್ನಡ ಸಾರಸ್ವತ ಲೋಕದ ಒಂದು ಘಮಘಮ ಗಂಧವನ್ನು ಮತ್ತಷ್ಟು ಪಸರಿಸುವಂತಾಗಲಿ. ಜಾನಕಿಯಮ್ಮ ಮತ್ತೊಮ್ಮೆ ನಮ್ಮ ನೆಲದಲ್ಲಿ ಹುಟ್ಟುವಂತಾಗಲಿ ಅಂತ ನನ್ನ ಪ್ರಾರ್ಥನೆಯೊಂದಿಗೆ ಅವರ ದುಃಖವನ್ನು ಭರಿಸುವಂತಹ ಶಕ್ತಿ ಪರಮಾತ್ಮ ಅವರ ಕುಟುಂಬದವರಿಗೆ ಕೊಡಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನ ಸವಿನಯವಾದ ಭಕ್ತಿಪೂರ್ವಕವಾದ ಪ್ರೀತಿಯ ನಮನಗಳು.